ಏನು ಕೊಟ್ಟಾರಿ ನಮ್ಮ ಚಿನ್ನು ನೋಡ್ರಿ ಸ್ಪೋರ್ಟ್ಸ್ ನೋಡಿದ್ರಲ್ಲ ಫ್ರೆಂಡ್ಸ, ನಮ್ಮ ಚಿನ್ನು ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಸ್ಕೂಲಿಗೆ ಹೋಗೋ ಟೈಮ್ ಓಕೆ ಬಾಯ್. ಎಲ್ಲರೂ ಕಮೆಂಟ್ ಹಾಕ್ರಿ, ಲೈಕ್ ಹಾಕ್ರಿ. ಓಕೆ ಬಾಯ್. ಓಕೆ ಬಾಯ್. ವಿಡಿಯೋ ನಮ್ಮ ಮಾಮ ಮಾಡ್ತಾನ್ರಿ, ಯಾಕೆ ವಿಡಿಯೋ ಇದು ಬರ್ಲಾತ್ತಪ್ಪು. ಬಾಯ್ 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 ಬಾಯ್. ನೋಡಿದ್ರಲ್ಲ ಫ್ರೆಂಡ್ಸ, ನಮ್ಮ ಚಿನ್ನು ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಸ್ಕೂಲಿಗೆ ಹೋಗೋ ಟೈಮ್ದಾಗ ಅವನಿಗೆ ಒಂದು ಸ್ವಲ್ಪ ಕಲ್ಕ ವಿಡಿಯೋ ಕ್ಲಿಪ್ನ ತೊಗೋಬೇಕು. ಈಗ ನನಗೂ ಕೂಡ ಸ್ಕೂಲಿಗೆ ಬಂದರೆ, ಯಾಕಂದ್ರೆ ಒಂದು ಸ್ಕೂಲ್ನಾಗ ಇವತ್ತು ಕ್ರೀಡಾ ಸ್ಪರ್ಧೆ ಏನೋ ಅದ ಅಂತ್ರಿ. ಅದ್ರ ಸಲುವಾಗಿ ನೀನು ಬಾ ಮಮ್ಮಿ ವಿಡಿಯೋ ಮಾಡ್ಕೊಳಕತ್ತೈತಿ ಅಂದರಿ. ನನಗೆ ಇನ್ನೂ ಕೆಲಸ ಬಾಕಿ ಇತ್ತು, ಅದ್ರ ಸಲುವಾಗಿ ಹೋಗೋಕ್ಕಾಗಲಿಲ್ಲ. ಅತ್ತಿ ಹಾಗೆ ನಮ್ಮ ಐದನ್ನ ಸೇರಿ ಹೋಗ್ಯಾರಿ ಫ್ರೆಂಡ್ಸ. ಅಲ್ಲಿ ವಿಡಿಯೋ ಕ್ಲಿಪ್ ಸಾಧ್ಯ ಆದ್ರೆ ಮಾಡಿ ಶೇರ್ ಮಾಡ್ತೀನಿ ಅಂತ ಹೇಳೇನ್ರಿ ನಮ್ಮ ಐದನ್ನ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡ್ತೇನೆ ನೋಡ್ರಿ. ಇದೇ ರೀತಿ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇವತ್ತು ಈಗ 9:30 ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೀ. ಬೆಳಗ್ಗೆ ಹಿಡ್ಕೊಂಡು ಕೆಲಸದ ಬಿಜಿ ಒಳಗಿದ್ದೆ. ನಾಷ್ಟ ಡಬ್ಬಿ, ಚಿನ್ನೂನ್ ಡಬ್ಬಿ ಅದೆಲ್ಲ ಮುಗಿಸ್ಕೊಂಡು ಇನ್ನೂ ಎಲ್ಲ ಕೆಲಸ ಬಾಕಿ ಅಷ್ಟೇ ಅದ ರೀ. ಚಿನ್ನು ಕೂಡ ನೀನು ಬಾ ಮಮ್ಮಿ ಅಂತ ಭಾಳ ಥರ ಇದು ಮಾಡಿದಾರೆ. ಆದರೆ ನನಗೆ 12 ಗಂಟೆ ಮೇಲಾಗುತ್ತೆ ರೀ ಅಲ್ಲಿಗೆ ಬರೋ ಅಷ್ಟಿಗೆ. ಮತ್ತೆ ಬಂದು ಮನೆ ಕೆಲಸ ಮಾಡಿಕೊಂಡು ನನಗೂ ಕೂಡ ವಿಡಿಯೋ ವಾಯ್ಸ್ ಕೊಡೋದು, ಎಡಿಟ್ ಮಾಡೋದು ಇನ್ನೂ ಕೆಲಸಗಳು ಬಾಕಿ ಇದ್ದರೆ ಅದ್ರ ಸಲುವಾಗಿ ಇಲ್ಲಪ್ಪ ನೀನೇ ಹೋಗು ಅಂತೇಳಿ ಅವ್ರ ಅಜ್ಜಿಗೆ ಜೋಡ್ ಮಾಡಿ ಅವನಿಗೆ ರಂಬೂಸ್ ಕಳಿಸ್ತಾರೆ. ಕಡೆಗೆ ಒಂದು ಸ್ವಲ್ಪ ಕಲ್ಕ ವಿಡಿಯೋ ಮಾಡಲ್ಲ ಮಮ್ಮಿ ಅಂತ ಇದು ಮಾಡ್ಲತ್ತರಿ. ಮಾಡಿದ್ರಿ ಫ್ರೆಂಡ್ಸ. ನೋಡಿದ್ರಲ್ಲ ಇವತ್ತಿನ ಲಾಗ್ ಯಾವ ರೀತಿ ಬರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ, ಏನಾಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. 9:30 ಬರೀ ಬೆಳಗಿನ ರೂಟೀನ್ ಅಷ್ಟೇ ಮುಗಿದು ನೋಡ್ರಿ. ಇನ್ನೂ ಯಾವುದೂ ಕೆಲಸ ಇಲ್ಲ. ಇನ್ನು ಬಟ್ಟೆ ಹಾಕೋಬೇಕು, ಮಸಿನ್ಕಾಯಿ ಅಡುಗೆ ಕೆಲಸ ಅಡುಗೆ ಮುಗಿದ್ರೆ ಆಲ್ಮೋಸ್ಟ್ ಆಲ್ ಅಡುಗೆ ಮುಗಿದು ಇನ್ನೊಂದು ಸ್ವಲ್ಪ ಮಧ್ಯಾಹ್ನ ರೊಟ್ಟಿ ಗಿಟ್ಟಿ ಮಾಡ್ಕೋಬೇಕು ರೀ. ಸಾಧ್ಯ ಆದ್ರೆ ಒಂದಿಷ್ಟು ರೊಟ್ಟಿ ಮಾಡೋ ಟೈಮ್ದಾಗ ವಿಡಿಯೋ ತೊಗೊಳಕ್ಕಾದ್ರೆ ತೊಗೊಳ್ತೀನಿ ರೀ. ಇಲ್ಲಾಂದ್ರೆ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳು ಕೂಡ ಅದಾವ್ರಿ. ನೋಡಮ್ರಿ ಫ್ರೆಂಡ್ಸ ಏನಾಗುತ್ತೆ ಅಂಥೇಳಿ. ನಿನ್ನೆ ವಿಡಿಯೋದೊಳಗೆ ನೋಡಿದ್ರಿ, ನಿನ್ನೆ ದೋಸೆ ಮಾಡ್ಕೊಂಡಿದ್ದೀರಿ ನಾಷ್ಟಕ್ಕಂತೇಳಿ. ದೋಸೆ ಮಾಡ್ಕೊಂಡಿರುವಂಥ ನೆಕ್ಸ್ಟ್ ಏನೇ ಮಾಡೋದೆ ಎಲ್ಲರೂ ಮನೆಯಲ್ಲಿ ಸೇಮ್ ಅನ್ಸುತ್ತಾರೆ ಫ್ರೆಂಡ್ಸ. ನೆಕ್ಸ್ಟ್ ಡೇ ಸ್ವಲ್ಪ ಹಿಟ್ಟು ಮೆಕ್ಕಿತ್ತು ಅಂತೇಳಿ ಪಡ್ನ ನಾಷ್ಟ ಎಲ್ಲರಿಗೆ ಹಾಕಿ ಕೊಟ್ಟೆ ರೀ. ನೋಡ್ರಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಎಲ್ರದ್ದು ಅಡುಗೆ ಕೆಲಸ ಅಂದರೆ. ಬೆಳಗ್ಗೆ ಡಬ್ಬೆ ಅದೆಲ್ಲ ಮುಗಿಸ್ಕೊಂಡು ನಾನು ಕೂಡ ಈಗ ನಾಷ್ಟ ಮಾಡಬೇಕು. ಆಲ್ರೆಡಿ 10 ಗಂಟೆ ಆಗ್ತಾ ಬಂತು ರೀ. ಅದ್ರ ಸಲುವಾಗಿ ನಾಷ್ಟ ಮಾಡೋದ್ರೈತೆ ಅಂತೇಳಿ ಪಡ್ನ ಹಾಕೋತಾ ಇದ್ರಿ ಫ್ರೆಂಡ್ಸ್. ಒಂದು ಸ್ವಲ್ಪನೇ ಪಡ್ಡಿನ ಹಿಟ್ಟಿನೊಳಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪನೇ ಓಂಕಾಳು ಅಂದರೆ ಅಜ್ವಾನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬಾ ಟೇಸ್ಟ್ ಆಗ್ತಾವೆ. ಬೇಕಿದ್ರೆ ನೀವು ಕ್ಯಾರೆಟ್ ತುರಿಯೋದು ಹಾಕ್ಕೊಂಡ್ರಂತೂ ಇನ್ನೂ ಟೇಸ್ಟ್ ಆಗ್ತಾವ್ರಿ ಫ್ರೆಂಡ್ಸ. ನೋಡಿರಿ, ಇದರ ಪೂರ್ಣ ರೆಸಿಪಿ ಬೇಕಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತು ಮುಂದೆ ಬರೋ ವಿಡಿಯೋಗಳಲ್ಲಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತುಂಬಾ ಸಾಫ್ಟಾಗಿ ಹತ್ತಿಯಂತೆ ಮೃದುವಾದ ಕಲರ್ ನೋಡಿರಿ ಯಾವ ರೀತಿ ಕೆಂಪಗೆ ಬಂದಾವ ಅಂತೇಳಿ. ಈ ರೀತಿ ಕೆಂಪಗೆ ಕಾಣಿಸ್ತಾ ಇದ್ರೇ ಎಲ್ಲ ಕೂಡ ಟೇಸ್ಟ್ ಅನಿಸುತ್ತೆ ರೀ ಫ್ರೆಂಡ್ಸ. ಈಗ ನಾನು ನಮ್ಮ ಚಿನ್ನೂನ ಸ್ಕೂಲಿನ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ. ಮುಂದ್ಗಡೆ ಟೀಚರ್ ಮಗ್ಲಿಕ್ಕೆ ಅಂದರೆ ಈ ಸೈಡು ವೈಟ್ ಕಲರ್ ಟೋಪಿನ ಹಾಕ್ಕೊಂಡು ನಿಂತವನೇ ನಮ್ಮ ಚಿನ್ನೂರಿ ಫ್ರೆಂಡ್ಸ. ನೆಕ್ಸ್ಟ್ ಈಗ ಗೇಮ್ ಸ್ಟಾರ್ಟ್ ಆಗಿದ್ರೆ ಗೇಮಲ್ಲಿ ಕೂಡ ಅವನೇ ಮೊದಲು ಬರ್ತಾನೆ ಟೋಪಿ ಹಾಕ್ಕೊಂಡಿದ್ದಾನೆ ನೋಡ್ರಿ. ಏನು ಕೊಟ್ಟಾರಿ ನಮ್ಮ ಚಿನ್ನು ನೋಡ್ರಿ ಸ್ಪೋರ್ಟ್ಸ್ನಾಗ ಗೆದ್ದು ಇವತ್ತು ಮೆಡಲ್ ಹಾಕೊಂಬಂದಾನ. ಹಾಕೊಂಡು ಬಂದಿನ್ರಿ. ಆದ್ರೆ ಅವ್ರಕಿಂತ ನಾನೇ ಫಸ್ಟ್ ಓಡಿನ್ರಿ. ಲೈಕ್ ಹಾಕಿ, ಕಮೆಂಟ್ ಹಾಕಿ. ಓಕೆ ಬಾಯ್ 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 ಬಾಯ್. ನಮ್ಮ ಚಿನ್ನು ನೋಡ್ರಿ, ನಮ್ಮ ಚಿನ್ನದ ಮೆಡಲ್, ಫಸ್ಟ್ ಮೆಡಲ್ ನಮ್ಮ ಚಿನ್ನದ. ಹೌದಿಲ್ಲ? ಹಿಂಗೆ ಹೋಗ್ತಿಲ್ಲ ಹಾಗೆ ಪ್ರತಿ ಸರಿ ನೀನೇ ತೋತೀನಿ ಮೆಡಲ್. ಅಭ್ಯಾಸದಾಗ ತೋತಿಲ್ಲ, ಫಸ್ಟ್ ಬರ್ತಿಲ್ಲ. ಹಾಂ
ಫಸ್ಟ್ ಹಾಯ್ ಫ್ರೆಂಡ್ಸ್, ಇವತ್ತು ನನಗೆ ಹಾಕಣ್ಣ ಭಾಳ ಖುಷಿ ಐತ್ರಿ. ಭಾಳ ಖುಷಿ ಆಯ್ತು ರೀ. ನಮ್ಮ ಚಿನ್ನನ್ ಮೆಡಲ್ ತೊಗೊಂಡು ಬಂದಾನ್ರಿ ಫ್ರೆಂಡ್ಸ. ಮಕ್ಕಳಿಗೆ ಈ ರೀತಿ ಏನಾದರೂ ಒಂದು ಸ್ಪೋರ್ಟಿವ್ ಆಗಿದ್ರೆ ತುಂಬಾ ಖುಷಿ ಆಗ್ತದೆ ನೋಡ್ರಿ. ನಾ ಮಿಸ್ ಮಾಡ್ಕೊಂಡು ನಾ ಬರಲಿಲ್ಲ ನನ್ನ ಕೆಲಸ ಸಂಬಂಧ ಬಿಟ್ಟೆ ನೋಡಿ ಪಟ್ಟಿ. ಇದಕ್ಕೆ ನಾನು ನೋಡ್ತಿದ್ನಿಲ್ಲ, ವಿಡಿಯೋ ಮಾಡ್ಕೊಂಡ್ಬಂದಾನಿಲ್ಲ ಮಾಮ. ಇಲ್ಲ ಮಾಡಿದ ಮ್ಯಾಮ್ ಮಾಡ್ಯಾರ. ಇನ್ನ ಈಗ ಕಲಿಸ್ತಾರೆ. ನಮ್ಮ ಚಿನ್ನು ನೋಡ್ರಿ ಫ್ರೆಂಡ್ಸ್, ಅವ್ರ ಮಮ್ಮಿ ಫೋನ್ ಮಾಡಿ ಕೇಕ್ ಕಟ್ ಮಾಡ್ಲಕತ್ತನ. ಗೆದ್ದು ಬಂದು ಖುಷಿಗೆ ನಿಮ್ಮ ಮಮ್ಮಿ ಬಾಯಾಗ ಇಟ್ಟತ್ತಿಡು. ಬಿತ್ತು ನಿಮ್ಮ ಮಮ್ಮಿ ಬಾಯಾಗ ಬಿತ್ತು. ಮತ್ತು ನಮಗೆ ನೀ ಗೆದ್ದು ಬಂದೆ, ನೀನೇ ಒಬ್ಬನೇ ತಿನ್ನವೇನು? ನಿಮ್ಮ ಮಮ್ಮಿ ಕಾಣಲ್ಲ ಹೇಳತ್ತು ಬಾಡಿ ತೋರಿಸ್ತಾನ ಬೇಗತ್ತ ಉಗುಳಿ ನಾ ಹೆಂಜಲ್ ಅಂತ ತಿಂತ ಯಾಕಿರ್ಲಕ್ಕ ಹೆಂಜಲ್ ಅಂತ ತಿಂತ ನಡೀತ ಸೈ ನೋಡಪ್ಪ ಕೇಕ. ಬಟ್ಟೆ ಈಗ ನೀವು ಉಗುಳಿದ್ದೆ ಕೊಡೋಲ್ಲ ತಿಂತೀನಿ. ಮತ್ತು ಸಂಜೆ 4 ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಟಿ ವಿ ಯೂನಿಟ್ ಸ್ವಲ್ಪ ಜಾಸ್ತಿನೇ ಡಸ್ಟ್ ಆಗಿತ್ತು, ಅದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೈತಂತೆ. ಒಳಗಿಂದ ನಾನು ಬಟ್ಟೆ ಮತ್ತು ನೀರನ್ನ ತೊಗೊಂಡು ಬರೋ ವರ್ಷಲ್ಲಿ ನಮ್ಮ ಚಿನ್ನು ನನಗಿಂತ ಮುಂಚೆನೇ ಟೇಬಲ್ ಮೇಲೆ ಹತ್ತಿ ನಾನು ಕ್ಲೀನ್ ಮಾಡ್ತೀನಿ ಅಂತೇಳಿ ಎಲ್ಲ ತೆಗಿತಾ ಇದ್ದಾರೆ ಫ್ರೆಂಡ್ಸ. ಯಾಕಂದ್ರೆ ಅವನಿಗೆ ಏನಾದರೂ ಈ ರೀತಿ ಮಾಡ್ತಿದ್ರೆ ನಾನು ಮಾಡ್ಬೇಕು ಅನ್ನೋದೇ ಜಾಸ್ತಿ ರೀ. ಒಂದು ಕೂಡ ಮುಂದೆ ವಿಡಿಯೋ ಕ್ಲಿಪ್ನ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ. ಡೋರ್ ಮುಂದ್ಗಡೆನೇ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಡೋರ್ ಯಾವಾಗಲೂ ನಮ್ಮದು ಓಪನ್ ಇರುತ್ತೆ, ಕ್ಲೋಸ್ ಇರೋಂಗಿಲ್ಲ ರೀ. ಅದ್ರ ಸಲುವಾಗಿ ನಾವು ಒಂದು ವಾರಕ್ಕೊಮ್ಮೆ ಈ ರೀತಿ ಡಸ್ಟ್ನ ಕ್ಲೀನ್ ಮಾಡಿಕೊಂಡ್ರು ಕೂಡ ಅದು ಒಂದು ಸ್ವಲ್ಪ ಅದರಲ್ಲಿ ಬ್ಲ್ಯಾಕ್ ಇದೆ ರೀ ಟಿ ವಿ ಯೂನಿಟ್ ಇದು. ಅದ್ರ ಸಲುವಾಗಿ ಅದು ಜಾಸ್ತಿನೇ ಡಸ್ಟ್ ಕಾಣಿಸ್ತಿತ್ತು. ನನಗೂ ಕೂಡ ಮಧ್ಯಾಹ್ನ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಇವತ್ತು ಯಾವುದೇ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಬೆಳಗ್ಗೆ ನೋಡಿದ್ರಲ್ಲ ಎಷ್ಟೆಲ್ಲ ರೂಟೀನ್ಗಳು ಬ್ಯುಸಿ ಇರ್ತವೆ, ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಸ್ವಲ್ಪ ಕ್ಲೀನಿಂಗ್ ಕೆಲಸದಲ್ಲಿ ಆದರೂ ನನ್ನ ಯಾವ ರೀತಿ ನಮ್ಮ ರೂಟೀನ್ ಅದ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋ ಕ್ಲಿಪ್ನ ತೊಗೋತಾ ಇದ್ದೀನಿ ರೀ ಫ್ರೆಂಡ್ಸ. ಹಾಗೆ ನಮ್ಮ ಚಿನ್ನು ಕೂಡ ಯಾವ ರೀತಿ ಕ್ಲೀನಿಂಗ್ ಮಾಡ್ದ, ಹಾಗೆ ಅವನ ಇಚ್ಛೆಯಿಂದ ಮಾಡಿರುವಂಥ ಕ್ಲೀನಿಂಗ್ ಅದರ ಫ್ರೆಂಡ್ಸ್. ಅವನಿಗೆ ಯಾವುದೇ ರೀತಿ ಒತ್ತಾಯ ಮೇರೆಗೆ ಅಥವಾ ಅನ್ಕೋಬೋದ್ರಿ, ಕೆಲವೊಬ್ರು ಅಂತಿರ್ತಾರೆ ಏನ್ರಿ ಸಿಸ್ಟರ್ ಸಣ್ಣ ಮಗುವಿಗೆ ಕೆಲಸ ಹಚ್ಚಿದ್ದೀರಾ ಅಂತೇಳಿ. ಅದ್ರ ಸಲುವಾಗಿ ಮೊದಲೇ ಹೇಳ್ತಾ ಇದ್ದೀನಿ ರೀ ಫ್ರೆಂಡ್ಸ, ನಂದು ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಇದೆ ನೋಡಿರಿ. ಸಣ್ಣ ಮಕ್ಕಳು ಯಾವುದೇ ರೀತಿ ಒತ್ತಾಯ ಮೇರೆಗೆ ಮಾಡಲಾರ್ದೇ ತಾವು ಸ್ವತಃ ಇಚ್ಛೆ ಮಾಡುವಂಥ ಕೆಲಸಗಳು ಅಷ್ಟೇನು ಇದು ಆಗಂಗಿಲ್ಲ ರೀ. ಇಲ್ಲಾಂದ್ರೆ ಜಾಸ್ತಿ ಇಲ್ಲ ನೀ ಮಾಡಲೇಬೇಕು, ನೀ ಇದನ್ನು ಮಾಡು ಅನ್ನೋದು ಕೂಡ ತಪ್ಪಾಗುತ್ತೆ ರೀ ಫ್ರೆಂಡ್ಸ್. ಆದರೆ ನಾವು ಯಾವುದೇ ರೀತಿ ನಾವು ಅವನಿಗೆ ಮಾಡು ಅಂತ ಹೇಳಂಗಿಲ್ಲ ರೀ, ನಾವು ಬೇಡ ಅನ್ನೋದೇ ಜಾಸ್ತಿ. ಯಾಕಂದ್ರೆ ಅವನು ಸುಮ್ಮನೆ ಕುಂತ್ರೆ ಸಾಕು ಅನ್ನಿಸ್ಬಿಡ್ತದೆ ಕೆಲವೊಂದು ಸರಿ. ಯಾಕಂದ್ರೆ ಅವನು ಒಟ್ಟು ಎಲ್ಲದ್ರಾಗ ನಾನು ಮಾಡಬೇಕು. ನೋಡಿದ್ರಲ್ಲ ನಿನ್ನಿನ ವಿಡಿಯೋದಾಗ ಬಜ್ಜಿ ಮಾಡುವ ಕೂಡ ಇಲ್ಲ ಮಮ್ಮಿ ಸ್ವಲ್ಪನೇ ಹಾಕ್ತೀನಿ ಅಂತೇಳಿ ನಾನು ಆಲ್ರೆಡಿ ಹೇಳಿದ್ದೆ ರೀ ಫ್ರೆಂಡ್ಸ. ಎಣ್ಣೆ ಡೇಂಜರ್ ಐತಿ ಅಂದರೂ ಕೂಡ ನಮ್ಮ ಚಿನ್ನು ಇದು ಮಾಡ್ಲಕತ್ತಾನಂತೇಳಿ ಒಂದು ಬಜ್ಜಿನ ಹಾಕ್ಸಿದ್ದೀನಿ ರೀ ಫ್ರೆಂಡ್ಸ್ ಅಂತೇಳಿ. ಆದರೂ ಕೂಡ ಒಬ್ಬರು ಸಿಸ್ಟರ್ ತುಂಬಾ ಖುಷಿಯಾಗಿತ್ತು ಅವ್ರ ಕಮೆಂಟ್ ನೋಡಿ. ಇಲ್ಲ ರೀ ಸಿಸ್ಟರ್, ತುಂಬ ಕೇರ್ ಆಗಿ ಮಾಡಬೇಕಾಗತ್ತೆ, ಎಣ್ಣೆ ಇದೆ ಮಾರಿನಿಂದ ಸಣ್ಣ ಮಕ್ಕಳು ಅಂತೇಳಿ ಅವರು ಒಂದು ರೀತಿ ಒಳ್ಳೆ ಕಮೆಂಟೇ ಹಾಕ್ಯಾರ ಫ್ರೆಂಡ್ಸ. ಇನ್ನೂ ಅದ್ರದ್ದು ನನ್ನ ಮೈಂಡ್ನೊಳಗೆ ಆದರೆ ಅದು ಅವ್ರು ಇನ್ನೂ ಹೆಚ್ಚೆಚ್ಚಿಗೆ ಒಳ್ಳೆಯ ಲೈನ್ಸ್ಗಳೇ ನನಗೆ ಕಮೆಂಟ್ ಹಾಕ್ಯಾರ. ನನಗೆ ಅಷ್ಟು ತಲೆಯೊಳಗಿಲ್ಲ ರೀ, ಆದರೂ ಕೂಡ ಅದ್ರ ಬಗ್ಗೆ ಒಮ್ಮೆ ವಿಡಿಯೋ ಕೂಡ ಮಾಡ್ತೀನಿ ರೀ ಫ್ರೆಂಡ್ಸ. ಇಷ್ಟೆಲ್ಲ ನಿಮ್ಮ ಪ್ರೀತಿ ಸಪೋರ್ಟ್, ಹಾಗೆ ನಮ್ಮ ಚಿನ್ನನ ಮ್ಯಾಗಿನ ಕೇರಿಂಗ, ನಮ್ಮ ಚಿನ್ನನ ವಿಡಿಯೋದ ಮ್ಯಾಗ ನೀವು ಮಾಡುವಂಥ ಲೈಕು ಆಗಿರ್ಬೋದು, ಹಾಗೆ ನೀವು ಕಮೆಂಟ್ ಆಗಿರ್ಬೋದು, ತುಂಬಾ ಖುಷಿ ಆಗುತ್ತೆ ರೀ. ಇದರಲ್ಲಿ ಕೂಡ ನಾ ಎಷ್ಟೇ ಬೇಡ ಅಂದರೂ ಕೂಡ ಅವನು ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸದಲ್ಲಿ ಕೂಡ ಭಾಗಿಯಾಗ್ಯಾನ್ರಿ ಫ್ರೆಂಡ್ಸ. ನೋಡಿರಿ, ಕೆಲವೊಂದಿಷ್ಟು ವಿಡಿಯೋಸ್ದು ಡೈರೆಕ್ಟ್ ವಾಯ್ಸ್ ಹಾಕಿದ್ದೀನಿ ಫ್ರೆಂಡ್ಸ್. ಅಂದರೆ ನಮ್ಮ ಚಿನ್ನು ನಮ್ಮ ಜೊತೆ ಯಾವ ರೀತಿ ಕ್ಲೋಸ್ ಅದನ್ನು, ಯಾವ ರೀತಿ ಹಠ ಮಾಡ್ತಾನೆ ನಮ್ಮ ಮೇಲೆ, ನಮ್ಮ ಮಮ್ಮಿ ಮೇಲೆ ಮಾಡಬೇಕು, ನಮ್ಮ ಮಮ್ಮಿ ಇಲ್ಲಿ ಮಾಮಿಗಳದಾರ ಅಜ್ಜಿಗಳದಾರ ಅವ್ರ ಮೇಲೆ ಹಠ ಮಾಡಬಾರ್ದು, ಸೈಲೆಂಟಾಗಿ ಕುಂದ್ರೋದಾಗಲಿ ಅಥವಾ ಇದನ್ನು ಮಾಡೋದಾಗಲಿ, ಅವ್ರ ಮಮ್ಮಿಗೆ ನೆನೆಸೋದಾಗಲಿ ಒಂದು ದಿನಾನೂ ಮಾಡೋಂಗಿಲ್ಲ ಫ್ರೆಂಡ್ಸ. ಒಂದಿಷ್ಟು ನನಗೂ ಕೂಡ ನಿಮ್ಮ ಜೊತೆ ಈ ವಿಷಯನ ಶೇರ್ ಮಾಡ್ಕೋಬೇಕನ್ನೋ ಉದ್ದೇಶಕ್ಕಾಗಿ ಒಂದಿಷ್ಟು ಡೈರೆಕ್ಟ್ ವಾಯ್ಸ್ ಇರೋದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ನೋಡಿರಿ,
ಈ ಸದ್ಯ ಇದು ಟೇಬಲ್ ನಾನೇ ಒರೆಸ್ತೀನಿ. ಟಿವಿ ಅದು ಮಾಮಿನೇ ಒರೆಸಲ್ಲ. ಇದೊಂದು ಟೇಬಲ್ ನಾನು ಒರೆಸ್ತೀನಿ. ನೋಡಿ ಹೆಂಗೆ ಒರೆಸ್ತೀನಿ. ಅದು ಹೊಡಿಲಾಕ ಇಷ್ಟ ಆಗಿ ನಿನಗೆ ಒರೆಸ್ಬೇಕಲ್ಲ. ಸ್ವಲ್ಪ ಹಾಕ್ಬೇಕು, ಭಾಳ ಹಾಕ್ಬಾರ್ದು. ಬಸ್ ಬಸ್ ಅಪ್ಪು, ಜಾಸ್ತಿ ಹಾಕ್ಬಾರ್ದು. ಬಿಡು ಬಿಡು ಅಪ್ಪು, ಅದಕ್ಕೆ ನೀರೇನ ಬಿಡು. ನಮ್ಮ ಚಿನ್ನಗೆ ನೋಡ್ರಿ ಎಷ್ಟು ಹೌಸಿ ಅದ ಮಾಡ್ಬೇಕಂತೇಳಿ. ನಾ ಕ್ಲೀನ್ ಮಾಡ್ಲಿಕ್ಕತ್ರ ಬಂದಿತ್ತು. ನಾ ಒರೆಸ್ತೀನಿ ಅಂತ ಒರೆಸ್ಲಾತನ್ರಿ. ಸಾಕು ಸಾಕು, ಭಾಳ ಹಾಕ್ಬಾರ್ದು. ವಯರ್ ಅದಾವು. ಆಟೆ ಮುಂದಿನ ಒರೆಸ್ಕೊ, ನಾ ಹಿಂದಿನ ಒರೆಸ್ಕೊತೀನಿ ಆಮೇಲೆಲ್ಲ. ಕ್ಲೀನಿಂಗ್ ರಾಜೆ ನೋಡ್ರಿ. ನಮ್ಮ ಮನೆ ಕ್ಲೀನಿಂಗ್ ಇವನೇ ಮಾಡ್ತಾ ನೋಡ್ರಿ ಫ್ರೆಂಡ್ಸ್ ದಿನ. ಹೌದಿಲ್ಲಪ್ಪ? ನೀ ಆಳ ಮನುಷ್ಯ ಇದ್ದಿಲ್ಲ. ನಮ್ಮ ಸಾಗರಗೌಡ ದೇವಗೌಡ ಆಳ ಮನುಷ್ಯ. ಹೌದಾ? ಕರೆ ಸಾಕು. ಎಷ್ಟು ಸರಿ ಹೊಡಿತಿ? ಮತ್ತು ಹೊಳೆ ಅಲ್ಲಿ ಇಡ್ತೇವೆ ಔಷಧ. ಇದು ತಳಗಿಂತು. ಬಿಡು ತಮ್ಮ, ನಾ ಒರೆಸ್ತಿಂತ. ಹಾಂ ಅಪ್ಪುರಾಜೆ, ಇಲ್ಲ ಒರೆಸ್ಬಾ. ಅದು ಇಟ್ಟು ಬಾಟ್ಲಿಂದ ಇಡು ಇಟ್ಟು ಕಲೆ ಮಾಡಬೇಡ. ಬಿಡು, ಸಾಕು. ಸಾಕು ಲೇ. ಅದೇನು ಇದು ಅದನ್ನು ಸ್ವಲ್ಪ ಹಾಕಿ ಒರೆಸ್ತಾರೆ. ಒರೆಸು. ಹಂಗೆ ಒಮ್ಮೆ ಪೂರ್ತಿ ಹಂಗೆ ಐಡಿಯಾ ಮಾಡವ ಏನು? ಚಲೋ ಅದಿ ನೋಡಿ ನೀನು. ನೀನು ಬ್ಯಾಗ್ ಒಂದು ತೆಗೆದು ಇಟ್ಟಿಕಿಸಿ ಒರೆಸು ತಳಗಿಂದ ಇಟ್ಟು. ಮಾಡ್ಲಕತ್ತೀನಿ ತೂ. ಎಲ್ಲಿ ಬಂದ್ ಮಾಡ್ತಾಳೆ ವಿಡಿಯೋ ಅಂದೇನಿ? ಮಚ್ಚರ್ ಬ್ಯಾಟ್ ಇಡು ಅಲ್ಲಿ. ಸಾಕು ಬಿಡು. ಎಷ್ಟು ಹಾಕ್ತಿದಿ? ಎಷ್ಟು ಬೆದರಿಸ್ತಿ ಮತ್ತು ನನಗೆ. ಸಾಕು ಬಿಡು. ಹಾಲ್ನೊಳಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡರೆ. ಅಲ್ಲೇನು ಜಾಸ್ತಿ ವಿಡಿಯೋ ಕ್ಲಿಪ್ನ ತೊಗೊಳಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ಜಾಸ್ತಿ ಲೆಂತಿ ಅದನ್ನೇ ಕ್ಲೀನಿಂಗ್ ವಿಡಿಯೋ ಶೇರ್ ಮಾಡ್ಕೊಳ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇಷ್ಟನ್ನು ನಾನು ಟಿ ವಿ ಯೂನಿಟ್ ಅಷ್ಟೇ ಕ್ಲೀನ್ ಮಾಡ್ಕೊಂಡಿರೋ ವಿಡಿಯೋನ ತೊಗೊಂಡಿರಿ ಫ್ರೆಂಡ್ಸ. ವಿಂಡೋ ಆಗಿರ್ಬೋದು ಅಥವಾ ನಾನು ಸೋಫಾದ ಕಾರ್ನರಲ್ಲೋ ಟೇಬಲ್ ಆಗಿರ್ಬೋದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗೆಲ್ಲ ಕಸ ಗುಡಿಸಿ ಹಾಲ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ರೀ. ಏನೇನು ಇಟ್ಟಿಲ್ಲ ಕಾರ್ನರ್ ಟೇಬಲ್ದಾಗ ನೋಡ್ರಿ ಫ್ರೆಂಡ್ಸ. ನಮ್ಮ ಚಿನ್ನು ಏನೇನೆಲ್ಲ ಆಟ ಸಾಮಾನು ತುಂಬಿಟ್ಟಾನಂತ ಹೇಳಿ. ಇಲ್ಲಿ ಬೈತಿ ಕತ್ತಿ ಚಿಕಡಿ ಇಡ್ತೈತೆ ಅಂದು. ಒಂದು ಇದ್ರಾಗಿಡು, ತಳಗಿನ ಬಾಕ್ಸ್ನಾಗಿಡು. ಅಲ್ಲಿ ತಗೋ ನೀನು ಏನೇನೋ ಆಟ ಸಾಮಾನಿಗೂ. ಮತ್ತು ಬಿತ್ತು ಹೋಯ್ತು. ಮಾಡ್ತೇಟ್ ನೀನು ಆಟಕ್ಕ. ಎಲ್ಲದ ಇನ್ನೊಂದು
ಹೇ ಒಕ್ಕಟ್ಟಿ ಬಂದ್ಕೆ ಹೇ ಅಂತ ಕುಣಿತಾರ ಅದು ಹೋಯ್ತದ ಹೊರಗೆ. ಯಾಕೆ ಹರಿಸ್ಲತ್ತಿ? ನಿಮ್ಮ ಸ್ಕೂಲ್ನಾಗ ಹಾರಿಸ್ಲತ್ತಿ? ನಿಮ್ಮ ಸ್ಕೂಲ್ನಾಗ ಹಿಂಗೆ ಹಾರಿಸ್ರಿ ಇವತ್ತ? ಆತತ್ ನಡ್ಬರ್ಕ್ ಹೋಗಿ ಹಾರಿಸು, ಇಲ್ಲಾಂದ್ರೆ ಮತ್ತೆ ಹೋತ್ ನೋಡು. ನಡ್ಬರ್ಕ್ ಹೋಗು. ಹ್ಞೂ ಸಾಕು, ಹಾರಿಸ್. ನಮ್ಮ ಚಿನ್ನ ನೋಡ್ರಿ ಫ್ರೆಂಡ್ಸ, ಇವತ್ತು ಸ್ಕೂಲ್ನಾಗ ಬಲೂನ್ ಹಾರಿಸ್ಯಾರಂತ್ರಿ. ಅವನು ಮನ್ಯಾಗಿರೋ ಬಲೂನ್ ತೊಗೊಂಡು ಈಗ ಉಬ್ಬಿಸ್ಕೊಂಡು ಹಾರಿಸ್ತಾ ಇದ್ದೆ ನೋಡ್ರಿ ಫ್ರೆಂಡ್ಸ. ಒಟ್ಟು ಶಾಲೆಗೆ ಏನು ಮಾಡಿರ್ತಾರೆ ಬಂದು ಮನ್ಯಾಗ ಮಾಡ್ಬೇಕು ನೋಡ್ರಿ ಅವನಿಗೆ. ಹಾರ್ಸ್, ಮನಾರ ಗಾಳಿ ಅದಲ್ಲ, ಹಾರ್ಸ್. ಅದು ಮುಗಿತಿನ ಹೋಮ್ವರ್ಕ್ ಬುಕ್ ಹತ್ತಾರ ಬಾ. ಹೋಮ್ವರ್ಕ್ ಮಾಡಾಕತ್ತೀನಿ. ಹೋಮ್ವರ್ಕ್ ಮಾಡ್ಬೇಕಿಲ್ಲ? ಹಾಂ, ಜಸ್ಟ್ ಬೀಸ್ ಆಯ್ತು. ಹಲೋ ಸಾಹೇಬ್ರ, ಹೋಮ್ವರ್ಕ್ ಬುಕ್ ಬರ್ರಿ, ಇಲ್ಲೇ ಕೂತ್ ಮಾಡಕತ್ತಿರ್ತ. ಹಾಂ, ಯಾರು ನಾ ತರ್ಬೇಕಾ? ನಂದು ಏನು ಒಕ್ಕಡ್ತಿ? ಹೋಮ್ವರ್ಕ್ ನಂದು ನಿಂದು? ನಂದು, ನಾ ಸರಿ ಹೊಲತ್ತೀನಿ. ಮತ್ತೇನು ಸ್ಟಾರ್ಟ್ ಮಾಡ್ತೇವೆ? ಆ ಗೇಮ್ ಏನು ಸ್ಟಾರ್ಟ್ ಇನ್ನು? ಹಾಂ, ಏನಾರ ಒಂದು ಕಿತಾಪತಿ ಮಾಡ್ತಾನೆ ನೋಡ್ರಿ ಫ್ರೆಂಡ್ಸ. ಬ್ಯಾಗ್ ತಂದಿಟ್ಟಾನ ಹೋಮ್ವರ್ಕ್ ಮಾಡಂಥೇಳಿ, ಮಾಡ್ತೀನಿ ಅಂಥೇಳಿ ತಂದು ಮಾತದು ಅಂತಂದು ಕಿತಾಪತಿ ಮಾಡ್ಲಾತಾನ. ಬಿಡು, ಬಾ ತಗೋಬಾ, ಬುಕ್ಕ ತಗೋಬಾ. ಅಪ್ಪು, ಯಾವಾಗ ನೀನು ಹೋಮ್ವರ್ಕ್ ಯಾವಾಗ? ಗೊತ್ತಾ, 2 ಬರಿಬೇಕಲ್ಲ ಇವತ್ತು. ಏಟಾಯ್ತು ಟೈಮ್ ಈಗ? ಒಗಿಬಾರ್ದು ಹಂಗೆ, ಬುಕ್ ಒಗಿಬಾರ್ದು. ಸರಸ್ವತಿ ಅದ, ಹಂಗೆ ಹೋಗಿಬಾರ್ದಪ್ಪು. ಸೀದಾ ಇಟ್ಟು ತಗೋ, ಪಟಕ್ನ ತಗೋ. ಎಲ್ಲಿ? ಹ್ಞೂ, ಅಲೆ ಇಡು, ಸೈದಿಗಿಡು. ಹೋಯ್ತು. ನಮ್ಮ ಚಿನ್ನ ನೋಡ್ರಿ ಏರೋಪ್ಲೇನ್ ಹೋಯ್ತಿಲ್ಲಿ ನಮ್ದು ಟೆರೆಸ್ ಮೇಲೆ ಹಾಯಿಸಿ ಒಂದು ಸೌನ. ನೀವು ಹೋಮ್ವರ್ಕ್ ಮಾಡ್ಬರ್ರಿ, ಬರ್ರಿ. ಹೋಮ್ವರ್ಕ್ ಬಿಟ್ಟು ಕಿಶನ್ ಚಂತಾನೆ ಏರೋಪ್ಲೇನ್ ಹೋಯ್ತ್ರಿ, ವಿಮಾನ ಹೋಯ್ತ್ರಿ. ಮಾಡ್ಬೇಡ, ಮುಗಿಸ್ರಿ. ಪಟಕ್ನೆ ಮುಗಿಸ್. ಹಾಯ್, ನಾ ಸದ್ದ ಅಭ್ಯಾಸ ಮಾಡತ್ತೀನಿ. ಅಭ್ಯಾಸ ಮಾಡಿ ಇದು ಬಾಲ್ ಆಡುತ್ತಾ ಇದು ಪೈಲ್ ಮುಗಿಸಿ ನಿನ್ನೆ ಇದು ಬರ್ದಿಲ್ಲಿನ ಮಮ್ಮಿಗೆ ಸ್ಮಾಲ್ ಬರಕ್ಕೆ ಬರಲಿಲ್ಲ ಅಂತ ಇದು ಬರಬೇಕು. ಇದು ಬರಿಬೇಕು. ಜಲ್ದಿ ಬರಿ. ಇವತ್ತಿನ ಲಾಗ್ನೊಳಗೆ 90% ನಮ್ಮ ಚಿನ್ನನ ವಿಡಿಯೋನೇ ಐತ್ರಿ ಫ್ರೆಂಡ್ಸ್. ಅವನು ಸ್ಕೂಲ್ನೊಳಗೆ ಯಾವ ರೀತಿ ಸ್ಪೋರ್ಟ್ಸ್ ಆಡ್ತಾ, ಹಾಗೆ ಮನೆಯಲ್ಲಿ ಕೂಡ ಯಾವ ರೀತಿ ಕ್ರಿಯೇಟಿವ್ ಆಗಿರ್ತಾನೆ ಎಲ್ಲರ ಜೊತೆಯಲ್ಲಿ ಅನ್ನೋದನ್ನು ಕೂಡ ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್. ಇದೇ ರೀತಿ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗೋಣ.